ನಾನು ಬಿ.ಡಿ. ಪಾಟೀಲ್ರಿಗೆ ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ಪಕ್ಷದ ವರಿಷ್ಠರ ಮುಂದೆ ತಿಳಿಸಲಿಕ್ಕೆ ಬಯಸ್ತೇನೆ. ಬಿ.ಡಿ. ಪಾಟೀಲ್ರು ಆರ್ಥಿಕವಾಗಿ ಸದೃಢರು ಇಲ್ಲದೆ ಇರಬಹುದು, ಆದ್ರೆ ಅವರಲ್ಲಿ ಇರ್ತಕ್ಕಂಥ ಹೃದಯ ಶ್ರೀಮಂತಿಕೆ ಸನ್ಮಾನ್ಯ ಕುಮಾರಣ್ಣ ಅವರು ಹಾಗೂ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪಕ್ಷದಿಂದ ಅವರಿಗೆ ಇಂಡಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡತಕ್ಕಂತ ಒಂದು ಅವಕಾಶವನ್ನೇ ಕೊಟ್ಟಿದ್ರು. ಅತ್ಯಂತ ಅಲ್ಪ ಮತದಿಂದ ಅವರು ಪರಾರ್ಜಿತಗೊಂಡಿದ್ರು ಕೂಡ ಬಹುಶಃ ಅವರು ಅತ್ಯಂತ ಜನಪ್ರಿಯತೆ ಮತ್ತೆ ಜನಾನುರಾಗಿಗಳಾಗಿ ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ಹೋರಾಟದ ಕಿಚ್ಚನ್ನ ಬಿಡದೆ ಓಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ 100ಕ್ಕೆ 100 ಇಂಡಿ ಭಾಗದಿಂದ ಬಂದಿರತಕ್ಕಂತ ಎಲ್ಲ ತಂದೆ ತಾಯಂದಿರುಗಳು, ಯುವಕ ಮಿತ್ರರು ಮುಂದೊಂದು ದಿನ ಬಿ.ಡಿ. ಪಾಟೀಲ್ರನ್ನ ಶಾಸಕರಾಗಿ ಮಾಡ್ತೀರಾ ಅಂತಕ್ಕಂಥ ಸಂಪೂರ್ಣ ಆತ್ಮವಿಶ್ವಾಸ ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತರಾಗಿ ನನ್ನಲ್ಲಿದೆ. ಒಬ್ಬ ಕೇಳ್ತೀರಾ ಜನತಾದಳ ಪಕ್ಷ ಒಂದು ಜಾತಿಗೆ ಸೀಮಿತ ಅಂತ. ಬಿ.ಡಿ. ಪಾಟೀಲ್ರು ಒಬ್ಬ ಕುರುಬ ಸಮುದಾಯ ಅಂತಕ್ಕಂಥ ಒಬ್ಬ ವ್ಯಕ್ತಿ. ಜನತಾದಳ ಪಕ್ಷ ಯಾವತ್ತಿಗೂ ಕೂಡ ಒಂದು ಜಾತಿಗೋ ಧರ್ಮಕ್ಕೋ ಸಮುದಾಯಕ್ಕೋ ಸೀಮಿತವಾಗಿ ಈ ಪಕ್ಷ 25 ವರ್ಷ ಈ ರಾಜ್ಯದಲ್ಲಿ ಪೂರೈಕೆಯನ್ನ ಮಾಡಿಲ್ಲ.